ಸಾಕ್ಷಿ. ಸರಿ ಸಿಸ್ಟರ್ ಹೆಸರು ಶ್ರುತಿ ಅಂತ ಸರ್, ಇವರು ಮರಕಲ್ಲಿಂದ ಬಂದಿದ್ದಾರೆ ಸರ್. ಇವರ ತಂದೆಗೆ ಲಿವರ್ ಮತ್ತು ಕಿಡ್ನಿ ಫೇಲ್ವರ್ ಆಗಿತ್ತು ಸರ್. ಡಾಕ್ಟರ್ ಹೇಳಿದ್ರು ಇವರು ಬದುಕಲ್ಲ, ಮನೆಗೆ ಬೈರಿ, ಇವರು ಯಾವ ಹಾಸ್ಪಿಟಲ್ಗೆ ಹೋದ್ರೆ ಹಿಡಿಯಲ್ಲ ಡಾಕ್ಟರ್, ಇವ್ರು ಸಾಯ್ತಾರೆ, ಇವ್ರು ಬದುಕಲ್ಲ ಅಂತ ಹೇಳಿದ್ರು ಸರ್. ಆದ್ರೆ ನಿಮ್ಮ ಪ್ರಾರ್ಥನೆ ಮೂಲಕ ಇವರ ತಂದೆ ಜೀವಂತವಾಗಿದ್ದಾರೆ ಎಂಬ ಸಾಕ್ಷಿ ಹೇಳ್ತಾ ಇದ್ದಾರೆ ಸರ್. ಏನಾಗಿತ್ತಮ್ಮ? ಕಿಡ್ನಿ ಮತ್ತು ಲಿವರ್ ಎರಡು ಹೋಗ್ಯಾವ, ನಿಮ್ಮ ತಂದೆಗೆ ಎಲ್ಲೋ ಇದ್ರ ಬಿ 50% ಚಾನ್ಸಸ್ ಕಡಿಮೆ ಇರ್ತದ ಅಂತಂದಿದ್ರು. ಮತ್ತು ಅದು ಮತ್ತೊಂದು ಸರ್ತಿ ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ದೇವ್ರೆ ನಾ ಸಾಕ್ಷಿ ಹೇಳ್ತೆ, ನಮ್ಮ ತಂದೆಗೆಲ್ಲ ಆರಾಮಾಗಲಿ ನಾ ಸಾಕ್ಷಿ ಹೇಳ್ತೆ ಅಂದ್ರೆ ಆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದದ. ಹೈದ್ರಾಬಾದ್ಗೆ ಹೋಗಿ ಅಂದಿನವ್ರು ಮನೆಗೆ ಹೋಗಿ ಎಲ್ಲ ನಾರ್ಮಲ್ ಆಗ್ಯದ ಅಂದಾರ. ನಿಮ್ದು ಮೀಟಿಂಗ್ ಒಳಗಡೆ ನಾವು ಏನಾದ್ರು ಪ್ರೊಫೆಸಿ ಕೊಟ್ಟಿದ್ದೀವ? ಲೈವ್ ಒಳಗಡೆ 21 ಡೇಸ್ದಾಗ ನೀವು ಹೇಳಿದಿರಿ, ನೀವು ಡ್ರಿಂಕ್ ಮಾಡಿದಿರು, ನೀವು ನಿಮಗೆ ಪ್ರಾಬ್ಲಮ್ ಆಯ್ತದ ಅಂತ ಹೇಳಿದಿರಿ. ಅದ್ರ ಕಡೆದು ಹಾಗೆ 3 ತಿಂಗಳ ಬಾದ ಅದು ಪ್ರಾಬ್ಲಮ್ ಆಗ್ಯದ ಎಲ್ಲ ಅಂದಿರು. ಡಾಕ್ಟರ್ ನಿಮ್ಮ ತಂದೆ 50% ಚಾನ್ಸಸ್ ಕಡಿಮೆ ಇರ್ತದ ಅಂತಂದಿದ್ರು. ನಮ್ಮ ತಂದೆ ತಾಯಿ ಎಲ್ಲ ಮಲ್ಕೊಂಡಿರು. ನನಗೆ ಟೆನ್ಷನ್ ಆಗ್ಲತ್ತಿದ್ದು, ನಾ ಹೋಗಿ ಡಾಕ್ಟರ್ ಬಲ್ಲಿ ಕೇಳಿದ್ದು. ಬಟ್ ಅವ್ರಿಗೆ ಹೇಳೋಕ್ಕಾಗಲ್ದು, ನಿನಗೆ ಹೇಳ್ತೀನಿ ನಾನು ಎಲ್ಲ, ನೀವು ಒಟ್ಟು ಭರವಸೆ ಇಟ್ಕೊಂಡ್ಬೇಡ ನಿಮ್ಮ ತಂದೆ ಮೇಲೆ, ಅವ್ರು ಬದುಕೋ ಚಾನ್ಸಸ್ ಕಡಿಮೆ ಅದ ಅಂದಿದ್ದು. ಮತ್ತು ಮರುದಿನ ಹೈದ್ರಾಬಾದ್ ಕೊಯ್ಲಕ್ಕೆ ರಕ್ತ ಟೆಸ್ಟ್ ಮಾಡಿಸಿದ್ರು. ಅವಾಗ ದೇವ್ರನ್ನ ಸಾಕ್ಷಿ ಹೇಳ್ತೆ, ನಮ್ಮ ತಂದೆದು ಎಲ್ಲ ನಾರ್ಮಲ್ ಬರಲಿ, ಹೈದ್ರಾಬಾದ್ ಕೊಯ್ಯೋದ್ರ ಬದಲು ಮನೆಗೆ ಒಯ್ಲಿ ಅಂದ್ರೆ ಹೈದ್ರಾಬಾದ್ ಕೊಯ್ದಿಲ್ಲ, ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳ್ಸೋರು. ಚಪ್ಪಾಳೆ ತಟ್ಟೋದು.